ಬಿಗ್ ಬಾಸ್ ಮನೆಯ ನಿಬ್ಬಾನಿಬ್ಬಿ ಅಂತ ಟ್ರೋಲ್ ಆಗ್ತಿದ್ದ ಸೂರಜ್ ರಾಶಿಕಾ ಪ್ರೀತಿ ಕತೆ ಅಂತ್ಯ ಆಗಿದೆ ಅಂದ್ರೂ ತಪ್ಪಾಗೋದಿಲ್ಲ. ದೊಡ್ಡ ಮನೆಯಲ್ಲಿ ಸೂರಜ್ ಜೊತೆಗಿನ ನಿಕಟತೆಯನ್ನ ರಾಶಿಕಾ ಕಟ್ ಮಾಡಿದ್ದಾರೆ. ಕಿಚ್ಚನ ಬುದ್ಧಿವಾದದ ನಂತರ ತಮ್ಮ ಆಟದ ಬಗ್ಗೆ ಗಂಭೀರವಾಗಿ ಯೋಚಿಸಿರುವಂತಹ ರಾಶಿಕಾ ಸೂರಜ್ ಜೊತೆ ನಾವು ಸ್ನೇಹಿತರು ಮಾತ್ರ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೂರಜ್ ಹಾಗೆ ರಾಶಿಕಾ ಮಧ್ಯೆ ಏನೋ ಇದೆ ಅಂತ ಎಲ್ಲರೂ ಭಾವಿಸಿದ್ರು. ಇದಕ್ಕೆ ಅವರ ನಡೆಯೇ ಕಾರಣ ಆಗಿತ್ತು. ಸೂರಜ್ ಕೈ ಹಿಡ್ಕೊಂಡು ಪ್ರೀತಿ ಹೇಗೆ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ ರಾಶಿಕಾ ಈಗ ಕಿಚ್ಚ ತನ್ನ ಪಂಚಾಯಿತಿಯಲ್ಲಿ ಹೇಳಿದ ಪಾಠದ ಬಳಿಕ ಬದಲಾಗಿದ್ದಾರೆ. ರಾಶಿಕಾ ಅವರು ದೊಡ್ಡ ಮನೆಯಲ್ಲಿ ತಮ್ಮ ಆಟವನ್ನ ಪ್ರದರ್ಶನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅನ್ನಿಸ್ತಿದೆ. ಅದಕ್ಕೂ ಮೊದಲು ಸೂರಜ್ ಜೊತೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸೂರಜ್ ಅವರು ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಾಗ ಅವರು ಬಂದ ದಿನಾನೇ ರಾಶಿಕಾಗೆ ರೋಸ್ ಕೊಟ್ರು. ಅಲ್ಲಿಂದ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬೆಳೆಯಿತು. ಆ ಬಳಿಕ ಇಬ್ರು ಕೂಡ ಕೈ ಹಿಡಿದು ಸುತ್ತಾಡೋದಕ್ಕೆ ಆರಂಭಿಸಿದ್ರು. ಇವ್ರ ಜೋಡಿ ನೋಡಿ ಅನೇಕರಿಗೆ ಅಸಮಾಧಾನ ಮೂಡಿತು. ಕಾಲೇಜ್ ಹೋಗೋರ ಲವ್ ಸ್ಟೋರಿ ತರ ಇದೆ ಅಂತ ಅನೇಕರು ಆರೋಪ ಮಾಡಿದ್ರು. ಸುದೀಪ್ ಅವರು ಕೂಡ ವೇದಿಕೆ ಮೇಲೆ ಈ ವಿಚಾರವನ್ನ ಸೂಕ್ಷ್ಮವಾಗಿ ಹೇಳಿದ್ರು. ಈ ವಿಚಾರವನ್ನ ರಾಶಿಕಾ ಗಂಭೀರವಾಗಿ ಸ್ವೀಕರಿಸಿರುವಂತೆ ಕಾಣಿಸ್ತಿದೆ. ನಾವು ಜಸ್ಟ್ ಫ್ರೆಂಡ್ಸ್, ಇದಕ್ಕಿಂತ ಮೇಲೆ ಏನೂ ಇಲ್ಲ ಅಂತ ಸೂರಜ್ ಬಳಿ ಬಂದು ರಾಶಿಕಾ ಸ್ಪಷ್ಟನೆ ನೀಡಿದ್ದಾರೆ. ಇದಕ್ಕೆ ಸೂರಜ್ ಕೂಡ ತಲೆ ಆಡಿಸಿದ್ದಾರೆ. ಕೈ ಹಿಡ್ಕೊಳ್ಳೋದು ಬೇಡ, ನಮ್ಮಿಬ್ಬರ ಮಧ್ಯೆ ಬೇರೆ ಸ್ಟೋರಿ ಇದೆ ಅಂತ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಫ್ರೆಂಡ್ಶಿಪ್ ನಲ್ಲೂ ಕೂಡ ಹುಡುಗ ಹುಡುಗಿ ಕ್ಲೋಸ್ ಆಗಿರ್ತಾರೆ, ಅದು ತಪ್ಪಲ್ಲ ಅಂತ ರಾಶಿಕಾ ಮಾತನಾಡಿದ್ರು. ನಮ್ಮಿಬ್ಬರ ಮಧ್ಯೆ ಇರೋದು ಗೆಳೆತನ ಮಾತ್ರ, ಇನ್ ಮುಂದೆ ಜಾಸ್ತಿ ಮಾತಾಡೋದು ಬೇಡ, ನಿನ್ ಪಾಡ್ಗೆ ನೀನಿರು, ನನ್ ಪಾಡ್ಗೆ ನಾನಿರ್ತೀನಿ ಅಂತ ರಾಶಿಕಾ ಮುಖಕ್ಕೆ ಹೊಡೆದಂತೆ ಹೇಳಿದ್ರು. ಈ ವಿಚಾರ ಸೂರಜ್ಗೆ ಬೇಸರ ಮೂಡಿಸ್ತು. ನಾಳೆಯಿಂದ ಹೊಸ ದಿನ ಅಂತ ಹೇಳಿ ಸೂರಜ್ ಅಲ್ಲಿಂದ ನಡೆದ್ಬಿಟ್ಟು. ಒಳ್ಳೇದೇ ಆಯ್ತು, ಕಿಚ್ಚ ಹೇಳಿರುವಂತೆ ಸಂಬಂಧಗಳನ್ನ ಮನೆಯಿಂದ ಹೊರಗೆ ಹೋದ್ಮೇಲೂ ಕೂಡ ಇಟ್ಕೋಬಹುದು. ಬಿಗ್ ಬಾಸ್ ಮನೆಯೊಳಗೆ ಗೆಲ್ಲೋದು ಒಬ್ರೆ, ಸೊ ಅದನ್ನ ಮಾತ್ರ ಗಮನ ಹರಿಸಬೇಕು. ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.